ಹಾಯ್ ನಮಸ್ಕಾರ. ಇವತ್ತು ನಾನು ಮೊಟ್ಟೆ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ನಾನೀಗ ಇದರಲ್ಲಿ ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ. ಒಂದೇ ಸರಿ ಒಂದು 14 ಮೊಟ್ಟೆನ ಒಟ್ಟಿಗೆ ಬೇಯಿಸ್ಕೋಬೋದು. ನಾನಿದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು 250 ಏನೋ ಇದೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ನಾನೀಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಂತರ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿನ ಹಾಕ್ಕೊತಿದ್ದೀನಿ. ಈ ಈರುಳ್ಳಿ ಹೆಚ್ಚೋದು ಕೂಡ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಆ ಈರುಳ್ಳಿನ ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಎಣ್ಣೆಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿನ. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ನಂತರ ನಾನು ಈಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಸಿ ಕರಿಬೇವು ಹಾಕಿದ್ರೆ ತುಂಬಾ ಟೇಸ್ಟಿ ಇರುತ್ತೆ. ಸೊ ಅದನ್ನು ಸಣ್ಣದಾಗಿ ಹೆಚ್ಚಿ ಕೂಡ ಹಾಕ್ಕೋಬೋದು. ನಂತರ ನಾನಿಲ್ಲಿ ಟೊಮೊಟೊ ಸಣ್ಣದಾಗಿ ಹೆಚ್ಚಿದ್ದೆ, ಅದನ್ನು ಕೂಡ ನಾನು ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ತಿರ್ಸ್ಕೊಂಡು ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಬಾಡಿಸ್ಕೊತಾನೇ ಇರಬೇಕು. ಅದು ತುಂಬ ಫುಲ್ಲು ಮೆತ್ತಗಾಗಬೇಕು ಟೊಮೊಟೊ ಎಲ್ಲ. ಆ ರೀತಿ ನೀಟಾಗಿ ಬಾಡಿಸ್ಕೋಬೇಕು ಅದನ್ನು. ನಂತರ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗನೆ ಬೇಯುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಚೆನ್ನಾಗಿ ತಿರ್ಸಿ ಅದು ಫುಲ್ಲು ಮೆತ್ತಗಾಗ್ತಾ ಬಂದಿದೆ ನೋಡಿ. ಈಗ ಇದಕ್ಕೆ ನಾನು ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ. ಸ್ವಲ್ಪ ನೀವು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಖಾರ ಪುಡಿ ಜಾಸ್ತಿ ಹಾಕೋದು ಬೇಡ. ಸೊ ನಾನಿಲ್ಲಿ ಖಾರ ಪುಡಿ ಹಾಕಿದ್ದೀನಿ. ಮತ್ತು ಮೊಟ್ಟೆ ಬೇಯಿಸಿದ್ದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕಿದ್ದೀನಿ. ನಂತರ ಸಣ್ಣದಾಗಿ ಹೆಚ್ಚಿರೋವಂಥ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಮೇಲೆ ಉದುರಿಸ್ಕೊಂಡು ಮಾಡಿದ್ದೀನಿ. ಹೇಗಿದೆ ನೋಡಿ.